ಗುಡ್ ಮಾರ್ನಿಂಗ್, ಶುಭೋದಯ, ವೆರಿ ಗುಡ್ ಮಾರ್ನಿಂಗ್. ಅನದರ್ ನ್ಯೂ ವ್ಲಾಗ್. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನಾನು ನಿಮ್ಮ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ಅರ್ಲಿಯಿಂದ ಮಾರ್ನಿಂಗ್ 4:15 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮನೇಲೆಲ್ಲ ಕೆಲಸ ಮುಗೀತು. ಬಾಗಿಲು ಕಸ ಗುಡಿಸಿ, ಬಾಗಿಲು ನೀರು ಹಾಕಿ, ರಂಗೋಲಿ ಇಟ್ಟು, ಮನೆ ಕಸ ಗುಡಿಸಿ, ಪಾತ್ರೆ ಬಟ್ಟೆ ಎಲ್ಲ ಕೆಲಸ ಮುಗಿಸಿ ಜಸ್ಟ್ ನಾವು ವಾಕ್ ಹೋಗೋಣ ಅಂತ ಬರ್ತಾಯಿದ್ದೀನಿ. ಸೊ ಅದೇ ಹೇಳ್ತೀನಿ ಅಂತ ಅಂದ್ಕೊಂಬೇಡಿ, ಬಟ್ ಪೀಸ್ಫುಲ್ಲಾಗಿದೆ, ಕಾಮಾಗಿದೆ, ವೆದರ್ ಆಗಿದೆ, ಚಳಿ ಆಗ್ತಾಯಿದೆ, ಇಲ್ಲಿ ತಣ್ಣ ಗಾಳಿ ಬೀಸ್ತಾಯಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಪಾಚಿ ಮಾಡಿದ್ದಾರೆ, ಬಟ್ ನಾನು ವಾಕ್ ಮಾಡ್ತಾಯಿದ್ದೀನಿ. ಸೊ ಗೈಸ್, ಆ್ಯಕ್ಚುಲಿ ನಿನ್ನೆಯಿಂದನೇ ವ್ಲಾಗ್ನ ಮಾಡಿಕೊಂಡೆ, ಬಟ್ ತುಂಬ ಫೀಲಿಂಗ್ ಲೋ, ಮನ್ಸಿಗೆ ತುಂಬ ಬೇಜಾರಿತ್ತು, ಹಾಗಾಗಿ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಏನು ಮಾಡ್ತೀನಿ ಅಂದರೆ ಬೆಳಗ್ಗೆ ನಿನ್ನೆ ಏನೇನಾಯಿತು ಅದನ್ನೆಲ್ಲ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ಎಲ್ಲೂ ಹೋಗಬೇಡಿ, ನಾನು ವಾಕ್ ಮುಗಿಸ್ಕೊಂಡು ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ, ಆಯಿತಾ? ನೆನ್ನೆ ಅಪ್ಪ ಬಂದಿದ್ದರು ಅಚಾನಕ್ಕಾಗಿ. ಅಪ್ಪನ್ನು ಅಮ್ಮನ್ನ ನೋಡಬೇಕು ಅನ್ಸ್ಕೊತಾ ಇದ್ದೆ. ಅಷ್ಟರಲ್ಲಿ ಅಪ್ಪನೇ ಬಂದ್ಬಿಟ್ರು ನಮ್ಮ ಮನೆಗೆ. ಅಪ್ಪ ಎಂಥ ಕೆಲಸ ಮಾಡೋಗಿದ್ದಾರೆ ಗೊತ್ತಾ? ಮೊಬೈಲ್ನ ನಮ್ಮ ಮನೇಲೇ ಬಿಟ್ಟೊಟ್ಟೋಗಿದ್ದಾರೆ. ಅದನ್ನು ಹೆಂಗೆ ಮದ್ದೂರಿಗೆ ಕಳಿಸ್ಬೇಕೋ ಗೊತ್ತಿಲ್ಲ. ಸೊ ನೋಡೋಣ, ಥಿಂಕ್ ಮಾಡೋಣ ಅದ್ರ ಬಗ್ಗೆ. ಇವತ್ತೇನೇನಾಗುತ್ತೆ ಆ್ಯಡ್ ಮಾಡ್ತೀನಿ, ಜೊತೆಗೆ ನಿನ್ನೆ ಏನೇನಾಯಿತು ಅದು ಆ್ಯಡ್ ಮಾಡ್ತೀನಿ. ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ, ನಾನು ಒಬ್ಬಳೇ, ಮೀನ್ಸ್ ಮಕ್ಕಳು ಇದ್ದರು. ಸತೀಶ್ ಇಲ್ಲ, ಮಾದೇವಪುರ ಶೂಟಿಂಗ್, ಮಾದೇವಪುರ ಅಲ್ಲಿ ಕೆಲಸ, ಅಲ್ಲೋಗಿದ್ದಾರೆ. ರಾತ್ರಿ ಡ್ರೀಮ್ ಇದ್ದರೆ ಇಲ್ಲ ನನಗೆ ಇವತ್ತು. ಸೊ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಯೋನ್, ಎಲ್ಲೂ ಹೋಗಬೇಡಿ, ವಾಕ್ ಮುಗಿಸ್ಕೊಂಡು ಸಿಗ್ತೀನಿ. ನನಗೆ ಬೆಳಗ್ಗೆಯಿಂದನೇ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಬಟ್ ಆದರೆ ಒಂಥರ ಬೇಜಾರಾಗ್ತಾಯಿತ್ತು, ಮನಸ್ಸಿಗೆ ಒಂಥರ ಕಳವಳ ಅನ್ನಿಸ್ತಾಯಿತ್ತು. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ. ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನದಿಂದ ಬಂದೆ. ಬಟ್ ಆದರೂ ಏನೋ ಒಂಥರ ಮನಸ್ಸಿಗೆ ಬೇಜಾರು, ಮನಸ್ಸೇ ಸರಿ ಇರಲಿಲ್ಲ. ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆ ಹೋಗಬೇಕಾಗಿತ್ತು, ಅಲ್ಲೂ ಕೂಡ ಹೋಗಿದ್ದೆ. ಏನೇ ಪರ್ಚೇಸ್ ಮಾಡಿದ್ರು, ಏನೇ ತೊಗೊಂಡ್ರು, ಏನೋ ಒಂಥರ ಕಸಿ ಮನಸ್ಸೆಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಏನೋ ಒಂಥರ ವಸ್ತುನ, ಇಂಪಾರ್ಟೆಂಟ್ ವಸ್ತುನ ಕಳ್ಕೊಂಡಾಗ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗ್ತಾಯಿತ್ತು. ಸ್ವಲ್ಪ ನನಗೆ ಗಂಟ್ಲು ನೋವು, ತಲೆನೋವು ಈ ಥರದ್ದೆಲ್ಲ ಇತ್ತು ಕೂಡ. ಸೊ ಅಪ್ಪನ ನೆನೆಸ್ಕೊತಾ ಇದ್ದೆ. ಅಷ್ಟರಲ್ಲಿ ಅಚಾನಕ್ಕಾಗಿ ದೇವ್ರ ಥರ ನಮ್ಮ ಅಪ್ಪನೇ ಮನೆಗೆ ಬಂದರು. ಬಿಕಾಸ್ ಏನೋ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಸೈನಿಂಗ್ ಅದೆಲ್ಲ ಬೇಕಿತ್ತು. ಸೊ ಅದ್ರ ಕೆಲಸದ ಮೇಲೆ ಬಂದಿದ್ದರು ನಮ್ಮ ಮನೆಗೆ. ತೋರಿಸ್ತೀನಿ, ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ತಾತ ಬಂದಿಲ್ಲ. ತಾತ ಏನು ಮಾಡ್ತಿತ್ತು? ತಾತನ ತೋರ್ಸಣ್ಣ, ಇರೋ ತಾತ ತೋರ್ಸಣ್ಣ. ಹಾಂ, ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಅನ್ನು. ಯಾಕೆ ಬೇಡ? ನೀನು ಹಂಗೆ ಅನ್ಲಿಲ್ಲ ಅಂದರೆ ಅವರು ಬ್ಯಾಡ್ ಬಾಯ್ ಅನ್ಕೋತಾರೆ, ಮಂಕಿ ಗುಡ್ ಬಾಯ್ ಅನ್ಕೋತಾರೆ. ಆಯ್ ಹಲೋ ಎಲ್ರಿಗೂ ಅನ್ನು. ಓ ನೋಡಿ ಗೈಸ್, ತುಂಬ ಕಿರಿಕಿರಿ ಮಾಡ್ತವನೆ ಇವನು, ತುಂಬ ಬ್ಯಾಡ್ ಆಗೋನೆ, ಪೆದ್ದ ಆಗೋನೆ. ನಿನ್ನ ಜೊತೆ ಹೋಗು ಮನೆಗೆ. ಅನಿ ಅಂಕಲ್ ಹೊಡಿತಾರೆ, ಹೊಡಿಸ್ಕೊ ಹೋಗು. ಕೋಲ್ ತಗೊಂಡು, ದಪ್ಪು ಕೋಲ್ ಹೊಡಿತಾರೆ, ಹೋಗು ಅನಿ ಅಂಕಲ್. ರಾತ್ರಿ ನಾನು ನಿನ್ನ ಎಲ್ಲಾಗಿದ್ದ ಅಪ್ಪಿ? ಏನು ತೋರಿಸ್ಲಿ? ನಾನು ತೋರ್ಸಲ್ಲ. ರಣಮಾರ ಅಟ್ಮಾರ ತೋರ್ಸಲ್ಲ. ಅಪ್ಪ ತಾತ ಅವ್ರ ಮಗಳಿಗೆ ಆವಾಜ್ ಹಾಕಿದ್ರೆ ಏನು ಮಾಡ್ತಾರೆ ಗೊತ್ತಾ? ತಾತ ಏನು ಮಾಡ್ತಾರೆ ಗೊತ್ತಾ? ನನ್ನ ತಾತನ ಮಗಳು ಹೊಡಿತಾರೆ ತಾತ ಚಪ್ ಚಪ್ ಅಂತ. ಕೊಡ್ತೀನಿ, ಹಂಗೆ ಮಾಡಿದ್ರೆ ಅದು ಹೊಡೆದೋಗುತ್ತಲ್ಲ. ಬಿಸಿ ಬಿಸಿ ಅಡುಗೆ ಮಾಡಿ, ಬಿಸಿ ಬಿಸಿ ಮುದ್ದೆ ಮಾಡಿ ಅಪ್ಪಂಗೆ ಊಟಕ್ಕೆ ಇಟ್ಕೊಟ್ಟೆ.
ಅಪ್ಪ ಹೊಟ್ಟೆ ತುಂಬ ಊಟ ಮಾಡಿದ್ರು. ಸೊ ಅವ್ರು ಬಂದಿದ್ದ ಕೆಲಸ ಕೂಡ ಆಗಿತ್ತು. ಇರಿ ಅಂತ ಅಂದೇ ಇಲ್ಲಪ್ಪ, ಊರಲ್ಲಿ ದನ ಎಮ್ಮೆ ಕರು ಗೊತ್ತಲ್ಲ ಅವ್ರ ಕಮಿಟ್ಮೆಂಟ್ಗಳು. ಸೊ ಅವರು ಉಳ್ಕೊಳ್ಳೋಂಗಿರಲಿಲ್ಲ, ಯಾಕೆಂದರೆ ಊರಿಗೆ ಹೋಗಲೇಬೇಕಿತ್ತು. ಸೊ ಹೋಗೋವಾಗ ಒಂದು ಹತಾಚುರ್ಯ ಮಾಡಿದ್ದಾರೆ. ಅವ್ರದ್ದು ಮೊಬೈಲ್ನ ನಮ್ಮ ಮನೇಲೇ ಬಿಟ್ಟು ಹೋಗಿದ್ದಾರೆ. ಮಾತಾಡ್ತಾ ಮಾತಾಡ್ತಾ ಟಿ ವಿ ನೋಡ್ತಾ ಎದು ಪಾಪು ನಿದ್ದೆಗೆ ಹೊಟ್ಟೋದ. ಸೊ ಅವ್ರಿಗೂ ಕೂಡ ಸ್ಟ್ರಾಂಗ್ ಕಪ್ ಕಾಫಿ ಮಾಡಿಕೊಟ್ಟು ನಾನು ಕೂಡ ಒಂದು ಕಪ್ ಕಾಫಿನ ಕುಡಿದು, ಅವ್ರು ಬರೋವಾಗ ಏನಾದ್ರು ಬರೀ ಕೈಲಿ ಬರೋದೇ ಇಲ್ಲ, ಅದಕ್ಕೆ ಅಪ್ಪ ಅಂತ ಅನ್ನೋದು ಅನಿಸುತ್ತೆ. ಮಕ್ಳಿಗೋಸ್ಕರ ಫ್ರೂಟ್ಸು, ಹಣ್ಣು ಮತ್ತು ಖಾರ ಪಪ್ಸು ಈ ಥರದ್ದೆಲ್ಲ ತೊಗೊಂಬಂದಿದ್ರು. ನಾನು ಯಾಕೆ ತಂದಿದ್ದೀರಾ ಇವೆಲ್ಲ ಅಂತ ಕೇಳ್ತಾ ಇದ್ದೆ. ಬತ್ತೀಯಾ? ಫೋನ್ ಮಾಡೋ. ಒಳ್ಳೆ ಕತೆ ಕರ್ಮ. ಅವಳಿಗೆ ಟೆಸ್ಟು 11ನೇ ತಾರೀಕಿಂದ ಸ್ಟಾರ್ಟ್ ಆಗಿ 11 ನಾಳೆಯಿಂದ 25ಕ್ಕೆ ಮುಗೀತದೆ. ತಲೆ ನೋವು ಬಂದ್ಬಿಟ್ಟೈತೆ ನನಗೆ. ಸಿಲೆಬಸ್ ಎಲ್ಲ ಚೇಂಜ್ ಆಗೈತೆ. ಅವರೇ ಕಲ್ತ್ಕೊತಾರೆ, ಆಯ್ತು ಇದು ಮಾಡ್ತದೆ ಸರಿ ಅಲ್ಲಿ ತಂಗ ಬಿಟ್ಕೊ, ಪೆಟ್ರೋಲ್ ಬಂಕ್ ತನಕ. ಏನು ಬೇಡ ಬಿಡು ಮಗ. ಯಾವ ಕಡೆ ಹೇಳ್ತೀರಾ? ಕೋಟೆ. ಪೆಟ್ರೋಲ್ ಬಂಕ್ ತನಕ ಬಿಟ್ಕೊಡ್ತಾರೆ. ಏನು ಬೇಡ ಹಿಂಗೆ ಇರಿ ಬರ್ತಾರೆ, ಬಿಟ್ಕೊಡ್ತಾರೆ. ಎತ್ಕೊಂಡ್ರ ಫೈಲ್ಸು? ಹುಷಾರಾಗಿ ಏನು ಮಳೆ ಮಾಮೂಲಿ ಹಿಂಗೆ ಮಾಡೋದಿಲ್ಲ, ಏನಿಲ್ಲ. ಹಿಂಗೆ ಬರ್ತದೆ ಹೇಳ್ತದೆ, ಇಲ್ಲಿ ಹೆಂಗೆ ಉದುರ್ತದೆ ಹಂಗೆ. ಆ ಕಡೆ ಆಯ್ತಾ ಸ್ಟ್ಯಾಂಡ್ ಆಯ್ತಪ್ಪ. ಹಾಂ, ಗಂಡನ ಮನೇಲಿ ಕೋಟಿಗಟ್ಟಲೆ ಚಿನ್ನ ಬೆಳ್ಳಿ ಒಡವೆ ಬಂಗಾರ ಹಣ ಆಸ್ತಿ ಏನೇ ಇದ್ದರೂ ಅಪ್ಪ ಅಪ್ಪನೇ, ಅಮ್ಮ ಅಮ್ಮನೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ, ನಮ್ಮ ತನದಲ್ಲಿ ಯೂಸ್ ಎಷ್ಟಿದೆ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾರೋ ಹೊರ್ತು ಎಲ್ಲರೂ ಯಾರೂ ನಮ್ಮ ಕಷ್ಟಕ್ಕಾಗಲ್ಲ. ಸೊ ನಾವೆಲ್ರಿಗೂ ಬೇಕು, ಬಟ್ ನಮಗೆ ಯಾರೂ ಇರಲ್ಲ. ಒಂದು ಟೈಮು ಅವ್ರು ಹೋದ್ಮೇಲಂತೂ ಮನಸ್ಸು ತುಂಬ ಭಾರ ಆಗೋಯ್ತು. ನಿಜಕ್ಕೂ ನೆನೆಸ್ಕೊತಾ ಇದ್ದೆ, ಯಾಕೋ ನೋಡಬೇಕು ಅನ್ನಿಸ್ತಾಯಿತ್ತು. ಬೆಳಗ್ಗೆಯಿಂದ ಫೀಲಿಂಗ್ ಲೋನ್ಲಿನೆಸ್ ಆಗ್ತಾಯಿತ್ತು. ಅಚಾನಕ್ ಬಂದರು, ನಾನಿದ್ದೀನಿ ನಿನ್ನ ಜೊತೆ ಅನ್ನೋ ಸಂದೇಶ ಕೊಡೋಕ್ಕೋ ಏನೋ ಬಂದರು ಅಂತ ಕಾಣುತ್ತೆ. ಸೊ ಹಿಂಗೆ ರಪ್ಪ ಅಂತ ಹೋಗಿದ್ದು ತುಂಬ ಬೇಜಾರಾಯಿತು. ಕೆಳಗಡೆ ಸತಿ ಟೀ ಮಾಡ್ಕೊಂಬ ಅಂತ ಇದ್ರು. ಈ ಅಪ್ಪಂದು ಯಾವಾಗಲೂ ಇದ್ದಿದ್ದೆ, ನಮ್ಮ ಹತ್ರ ಗೇಯಿಸ್ಕೊಳ್ಳೋ ತನಕ ಅಷ್ಟೇ. ಸೊ ಎದು ಪಾಪು ಮಲ್ಕೊಂಡಿದ್ದ, ಟೀ ಮಾಡ್ಕೊಂಡು ತೊಗೊಂಡೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೆ. ಲೋಟಗಳು ತಗೋಬಾರ ದೊಡ್ಡ ಬಕೆಟ್ 3 ಬಕೆಟ್ ಬಾತ್ಗೆ 2 ಬಕೆಟು ಮಧುರ ಮಸಾಲ ವಡೆಗೆ ಆಗ 25 ಕೆಜಿ ಆಯ್ತಿದ್ದು ಅರ್ಧ ಅವರು ಫ್ರೀ ಇರಲಿಲ್ಲ, ಬ್ಯುಸಿ ಇದ್ದರು. ಶೂಟಿಂಗ್ ಮಾದೇಪುರ ಗೊತ್ತಾ ನಿಮಗೆ? ಶ್ರೀರಂಗಪಟ್ಟಣ ತಾಲೂಕು, ಅಲ್ಲಿ ಕೆಲಸ ಆಯಿತು. ಸೊ ಎಲ್ಲ ಇಲ್ಲೇ ರೆಡಿ ಮಾಡಿಕೊಂಡು ಹಚ್ಕೊಂಡು ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅಲ್ಲೇನು ಮಾಡ್ತಾಯಿದ್ದೀಯಾ, ಬಾಯಿಲಿ ಬಿಡಿಸು ಅಂತ ಕರೀತಾಯಿದ್ರು. ಸೊ ನಾನು ಮನೇಲಿ ಒಬ್ಬಳೇ ಇದ್ದೆ. ಆಯಿತು ಅಂದ್ಬಿಟ್ಟು ಎಲ್ಲ ಬಿಡಿಸಿ ಒಂದು ಗೂಡೆ ಫುಲ್ಲು, ಅಂದರೆ ಮೀನ್ಸ್ ಒಂದು ಮೂಟೆ ಈರುಳ್ಳಿ ತರಕಾರಿ ನೋಡಿ, ಎಲ್ಲ ತರಕಾರಿ ಕಟ್ ಮಾಡಿ ಮೂಟೆ ಕಟ್ಕೊಂಡು, ಅಂದರೆ ಅಲ್ಲಿ ಹೋಗ್ತಾರೆ ಇವಾಗ ಎಲ್ಲ ದಿನಸಿ ಪಾತ್ರೆ ಎಲ್ಲ ತೊಗೊಂಡು ಗೋಡೌನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಒಡೆದು ಬಾತು ಮೀನ್ಸ್ ಅಂದರೆ ವೆಜ್ ಪಲಾವು ಆರ್ಡ್ರ್ ಕೊಡಬೇಕಿತ್ತು. ಅರ್ಲಿಂದ ಮಾರ್ನಿಂಗ್ 4 ಗಂಟೆಗೆ ಬಸ್ಗಳು ಬರುತ್ತೆ. ಆ ಬಸ್ಗೆ ನಾವೇನು ಬಾತು, ಕೇಸರಿ ಬಾತು, ಪಚ್ಚಡಿ, ಮಸಾಲೆ ವಡೆ 2,500 ಮಸಾಲೆ ವಡೆ ಎಲ್ಲನೂ ರೆಡಿ ಮಾಡಿ ಕೊಡಬೇಕಿತ್ತು. ಸೊ ಹಾಗಾಗಿ ಹುಡುಗರೆಲ್ಲ ಪಾತ್ರೆ ತೆಗಿತಾ ಇದ್ದಾರೆ. ನಾನು ಸ್ವಲ್ಪ ಹೊತ್ತು ಆರಾಮ್ಸೆ ಅವ್ರು ಏನು ಮಾಡ್ತಾಯಿದ್ದಾರೆ ನೋಡ್ತಾ ಕೂತಿದ್ದು. ಮೇಲೆ ಹೋದೆ, ಫೋಟೋ ಟೆಕ್ ಅಂತ ಫೋಟೋ ತೆಕ್ಕೊಳ್ಳೋಣ. ಗೊಂಬೆನೇ ನೀನು, ನಾನು ಗೊಂಬೆ ತಾನೆ.
ಕಾಸ್ಯ ಬಂತಲ್ಲ ಇದಲ್ಲ ಇನ್ಯಾವುದು ಬೇಡ ಯಾವ್ದು ಬೇಡ ಆಟ ಮಾಡಬಾರ್ದು ಮಕ್ಕಳು ಗುಡ್ ಬಾಯ್ ಥರ ಇರಬೇಕು. ಇಲ್ಲ ನೀನೇನೋ ನೀನು ಬ್ಯಾಡ್ ಬಾಯಾ? ಹ್ಞೂ ನೀನು ಬ್ಯಾಡ್ ಬಾಯಾ? ನೀನು ಪೋಲಿನಾ? ಹ್ಞೂ ಮಂಕಿ ಗುಡ್ ಬಾಯ್. ಅಲ್ಲಿ ನೋಡಿ ಗೈಸ ಒಂದು ಅಲ್ಲು ಅಲ್ಲಿ ತೋರಿಸು, ಅದಲ್ಲಿ ತೋರಿಸು. ನಿನ್ ತಾತ ತಂಚೆ ನೀನು ತಕ್ಕಿಟ್ಟಿದ್ದ ಈಗ ತಿಂದಯೋ? ಎಷ್ಟು ತಿಂತೀಯೋ? 3 ಸಾಕು. 3 ಹೊಟ್ಟೆ ನೋವು ಬರುತ್ತೆ. ಬೇಕು ರವಿಗೆ ಫೋನ್ ಮಾಡ್ತೀನಿ, ಚಾಕ್ಲೇಟ್ ಇದೆಯಾ ಅಂತಾನೆ. ಚಾಕ್ಲೇಟ್ ಕೊಡಿ ಅಂತ ಆಟ ಮಾಡ್ತಾನೆ. ನಮ್ಮ ಮನೆಗೆ ಕಳಿಸ್ಬೇಡಿ, ಲಾಕ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಅಂತ ಹೇಳ್ತೀನಿ. ಪೋಲಿ ಪುಣ್ಣ ಹಾಕ್ಬಿಟ್ಟ ನೀನು. ಗೊಂಬೆ ಮರಿ ಯಾರ ಮಗ? ಯಾರ ಮಗ? ಯಾರ ಮಗ? ತಾತ ಇಲ್ಲೋಯ್ತು. ಮಿನ್ನಿಕೋಯ್ತು ನಮ್ಮ ಅಪ್ಪ ಮೊಬೈಲ್ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ರೆ ಗೈಸ್ ನಮ್ಮ ಅಪ್ಪ ಮೊಬೈಲ್ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವ್ರೆ ಗೈಸ್. ತಾತ ಮೊಬೈಲ್ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟೈತೆ. ತಾತನ ಮೊಬೈಲ್ ಬಿಟ್ಬಿಟ್ಟು ಊರಿಗೆ ಹೊಂಟೋಗ್ಬಿಟ್ಟೈತೆ. ಎಲ್ಲಿದೆ? ಏದು ಪಾಪ ಜೊತೆ ಆಟ ಆಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನನ್ನ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ದುಃಖ ಇದ್ದರೂ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಮಂಗಮಾಯ ಆಗಿಬಿಡುತ್ತೆ. ಅವನ ಮಗುತನ, ಅವನ ಮುಗ್ಧತೆ ನನ್ನೂ ಕೂಡ ಮಗು ಮಾಡಿಬಿಡುತ್ತೆ. ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಕೆಳಗಡೆ ಬಂದೆ. ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಈ ಜೀವನ ಇಷ್ಟೇ ನಶ್ವರ ಅನ್ನಿಸ್ಬಿಡುತ್ತೆ ಒನ್ ಟೈಮು. ಯಾಕಂದರೆ ನಾವೇನೇ ಮಾಡಿದ್ರು ತೃಣಕ್ಕೆ ಸಮಾನ ಅಂತಾರಲ್ಲ, ಹಾಗೆ ಮಾಡಿಸ್ಕೊಳ್ಳೋ ತನಕ ಒಂಥರ ಇರ್ತಾರೆ, ಯಾರೇ ಆಗಿರ್ಬೋದು ಈವನ್. ಸೊ ಮಾಡಿಸಾದ್ಮೇಲೆ ಧರ್ಮಕ್ಕೆ ಮಾಡಿದೀಯಾ ಅಂತ ಕೇಳ್ತಾರೆ. ಇದು ಯಾವ ಕರ್ಮನೂ ಅಲ್ಲ, ಹಣೆ ಬರನೂ ಅಲ್ಲ, ಕಟ್ಕೊಂಡಿದ್ದೀವಲ್ಲ ಅನ್ನೋ ಹಣೆ ಬರೋಕ್ಕೆ ಮಾಡಿ ಕೊಡಬೇಕಷ್ಟೆ. ಸೊ ಯದು ಪಾಪ ಜೊತೆ ಮತ್ತೆ ಬಂದ. ವಿಕ್ಕಿ ಬಾಬು ಬರ್ಕೊಂಡು ಓದ್ಕೋತಾ ಇರೋದು ನೋಡಿ, ಆಂಟಿ ನನಗೂ ಪೇಪರ್ ಕೊಡಿ, ಪೆನ್ ಕೊಡಿ, ನಾನು ಎ ಬರಿತೀನಿ ಬಿ ಬರಿತೀನಿ ಅಂತ ಬರಿತಾ ಇದ್ದ. ನಿಜಕ್ಕೂ ಹೇಳಬೇಕಾದ್ರೆ ಮೈ ಹ್ಯಾಪಿನೆಸ್ಸು. ಎಷ್ಟೇ ಸ್ಟ್ರೆಸ್ ಇದ್ದರೂ, ಎಷ್ಟೇ ನೋವಿದ್ರು, ಎಷ್ಟೇ ಕಷ್ಟ ಇದ್ದರೂ ಅವ್ನ ಮುದ್ದು ಮುಖ ತೊದಲು ಮಾತು ನೋಡಿ ಎಲ್ಲ ಮರೆತು ಬಿಡ್ತಾಯಿದ್ದೀನಿ. ನನ್ನನ್ನೇ ನಾನು ಮರಿತಾ ಇದ್ದೀನಿ ಅಂದರೂ ಸುಳ್ಳಾಗಲ್ಲ. ಬಟ್ ಅವನು ಅಪ್ಕಮಿಂಗ್ ಡೇಸಲ್ಲಿ ಬರ್ತಾನೋ ಏನೋ ನಮ್ಮ ಮನೆಗೆ. ಸೊ ದೊಡ್ಡವನು ಆಗ್ತಾ ಇದಿಷ್ಟು ಹಿಂದಿನ ದಿನ ವ್ಲಾಗಲ್ಲಿ ನಡೆದಂಥದ್ದು. ಅರ್ಲಿ ಇನ್ ದ ಮಾರ್ನಿಂಗ್ ಈಗ ಏನೇನು ಆಗ್ತಾಯಿದೆ ಅಂತ ಶೇರ್ ಮಾಡ್ಕೋತಾ ಹೋಗ್ತೀನಿ. ನಾನು ನನ್ನ ಮಕ್ಕಳನ್ನು ಕೂಡ ನನ್ನ ಜೊತೆ ವಾಕ್ ಕರ್ಕೊಂಬರ್ತೀನಿ. ನನ್ನ ಮಗ ಮುಂದೆ, ಅವಳಿಂದೆ ನನ್ನ ಮಗಳು, ಅವಳಿಂದೆ ನಾನು. ಸೊ ವಾಕ್ ಎಲ್ಲ ಇನ್ನು ಲಾಸ್ಟ್ ರೌಂಡ್ ಇದು ಮುಗಿಸ್ಕೊಂಡು ಹೊರಡಬೇಕು. 5:25 1 ಅವರ್ ಆಗೋಯ್ತು. 1 ಅವರ್ ಮೇಲೆ ಜಾಸ್ತಿನೇ ಆಯಿತು. 10 ರೌಂಡ್ ಅರೌಂಡ್ 6.5 ಕಿಲೋಮೀಟರ್ಸ್ ಆಗುತ್ತೆ. ನನ್ನ ಫೋನ್ ಆ್ಯಪಲ್ಲಿ 10K ಮೇಲಾಗುತ್ತೆ ಸ್ಟೆಪ್ಸು ಪ್ರತಿದಿನ, ಒಂದಿನ ಅಲ್ಲ. ಸೊ ಲಿಟ್ರಲಿ ಸುಸ್ತಾಯಿತು. ತಿಂಡಿ ಮಾಡಬೇಕು. ಚಾರುಗೆ ಟ್ಯೂಷನ್ ಇದೆ, ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಬೇಜಾನ್ ಕೆಲಸಗಳಿದ್ದಾವೆ. ಸುಮಾರು ಜನ ಅನ್ಕೋತಾರೆ ಇವ್ರಿಗೇನಿದೆ ಡೈಲಿ ಇದೇನಾ ಅಂತ. ಸೊ ಸುಮಾರು ಜನ ಜಿಮ್ಗೆ ಹೋಗಿ ಅಂತಲೂ ಕೂಡ ನನಗೆ ಸಜೆಸ್ಟ್ ಮಾಡಿದರು ಕಮೆಂಟಲ್ಲಿ. ಬಟ್ ಜಿಮ್ ಏನು ಗೊತ್ತಾ ಗೈಸ್, ನಂದು ನಾರ್ಮಲ್ ಡೆಲಿವರಿ, ಯಾವ ಸೆಕ್ಷನ್ನು ಏನೂ ಇಲ್ಲ. ನನ್ನ ಏಜ್ಗೆ, ನನ್ನ ಹೈಟ್ಗೆ, ನನ್ನ ವೇಯ್ಟ್ ಓಕೆ. ನಾನಂಥ ದಪ್ಪನೂ ಇಲ್ಲ, ಅಂಥ ಸಣ್ಣನೂ ಇಲ್ಲ. ನಾನು ಕರೆಕ್ಟಾಗಿದ್ದೀನಿ, ಫಿಟ್ಟಾಗಿದ್ದೀನಿ, ಫೈನಾಗಿದ್ದೀನಿ, ಕೆಲಸ ಮಾಡ್ತೀನಿ. ಜಿಮ್ಗೆ ಹೋಗ್ಬಾರ್ದು ಕೆಟ್ಟದ್ದು ಅಂತ ಅಲ್ಲ, ಅಲ್ಲೂ ಸುಸ್ತಾಗತ್ತೆ. ಆಮೇಲೆ ಅಲ್ಲಿಂದ ಬಂದು ಮನೇಲಿ ಮಾಡೋಕ್ಕಾಗಲ್ಲ. ಜೊತೆಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ. ವಾಕ್ ಮಾಡೋದ್ರಿಂದ ಸಣ್ಣ ಆಗ್ತೀವಿ ಅನ್ನೋದಕ್ಕಿಂತ ನಾವು ತಿನ್ನೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ಫುಡ್ ತಿಂತೀವಿ, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಮೇಲೆ ಸ್ಟೇಬಲ್ ಆಗಿರ್ಬೋದು. ಅರ್ಲಿಂದ ಮಾರ್ನಿಂಗ್ ಎದ್ದು ಹಿಂಗೆ ವಾಕ್ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಖುಷಿಯಾಗಿರ್ಬೋದು ಡೇ ಫುಲ್ಲು ಪಾಸಿಟಿವ್ ಆಗಿ. ಹಾಗಾಗಿ ನನಗೆ ವಾಕಿಂಗೇ ಇಷ್ಟ. ಒಳ್ಳೆ ದೇವ್ರ ಸಾಂಗ್ ಹಾಕ್ಕೊಂಡು ಫುಲ್ಲು ನಾನು ನನ್ನ ಮಕ್ಳಿಗೂ ಅದೇ ಅಭ್ಯಾಸ ಮಾಡಿದ್ದೀನಿ. ಏನು ಗೊತ್ತಾ, ನೀವು ನೋಡಿದ್ರಿ ಪ್ರತಿದಿನ ಮಿಸ್ ಇಲ್ದರ ಅರ್ಲಿ ಗೋ ಟು ಬೆಡ್, ಅರ್ಲಿ ಗೆಟ್ ಟು ಬೆಡ್ ಅಂತ. ಬೇಗ ಮಲ್ಕೋಬೇಕು, ಬೇಗ ಎದ್ದೇಳಬೇಕು. ಪ್ರತಿದಿನ 4 ಗಂಟೆಗೆ ಎಬ್ಬಿಸೋ ಅಭ್ಯಾಸ ಮಾಡ್ತೀನಿ.
ಟೆಸ್ಟು ಎಕ್ಸಾಮ್ಸ್ ಇದ್ದಾಗ ಕರ್ಕೊಂಬರಲ್ಲ, ಕೂತ್ಕೊಂಡು ಓದಿಸೋದು ಬರ್ಸೋದು ಮಾಡ್ತೀನಿ. ಸೊ ಬನ್ನಿ ಹೋಗುವ. ಬೆಳಗ್ಗೆ ಕತ್ಲೆಯಲ್ಲಿ ಸರಿಗೆ ರಂಗೋಲೆ ತೋರ್ಸೋಕ್ಕಾಗಲಿಲ್ಲ, ಸಿಂಪಲ್ಲಾಗಿ ರಂಗೋಲೆ ತೋರಿಸ್ತಾ ಇದ್ದೀನಿ. ಇವತ್ತೇನು ವಾರ ಇಲ್ಲ, ಬಟ್ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಬಂದ ತಕ್ಷಣ ಅವಳಿಗೆ ಬೇಗ ಬೇಗ ಸ್ನಾನ ಮಾಡ್ಕೊಳ್ಳೋಕೆ ಹೇಳಿ ತಲೆ ಸ್ನಾನ ಎಲ್ಲ ಮಾಡಿಸಿ ತಲೆ ಎಲ್ಲ ಉಜ್ಕೊಡ್ಬೇಕಲ್ವ. ಸೊ ತುಂಬ ಬಟ್ಟೆಗಳಿತ್ತು ಇವತ್ತು. ಆ್ಯಕ್ಚುಲಿ ತುಂಬ ಅಂದರೆ ಕರ್ಟನ್ಸ್ ಅದೆಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸತೀಶ್ ಇಲ್ಲ, ಈಕೋ ಕಾರ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು, ಅವ್ರು ಆಲ್ರೆಡಿ ಮಾರ್ಕೆಟ್ಗೆ ಹೋಗಿದ್ದಾರೆ. ಆಮೇಲೆ ಜೊತೆಗೆ ಅವರು ಶ್ರೀರಂಗಪಟ್ಟಣಕ್ಕೆ ಹೋದರೆ ಇನ್ನು 2 days ಆಗುತ್ತೆ ಬರೋದು. ಮನೇಲಿ ನಾನು ನನ್ನ ಮಕ್ಕಳು ಇಬ್ಬರೇ. ಅವಳು ಫಸ್ಟ್ ಒಂದ್ಸಲಿ ಓದ್ಲು, ಎರಡೊಂದ್ಸಲಿ ನಾನು ಎಷ್ಟು ಸತಿ ಹೋಗ್ತೀಯೇ ಎಷ್ಟು ಸತಿ ಬರ್ತೀಯೇ ಅಂತ ರೇಗಿಸ್ತಾ ಇದ್ದೆ ಅವಳಿಗೆ. ಸೊ ಅವಳು ಮಮ್ಮಿ ಬುಕ್ಸ್ ಮರ್ತೋಗಿದ್ದೆ ಅಂತ ಹೇಳಿದ್ಲು. ಜೊತೆಗೆ ನೋಡಿ ಎಷ್ಟು ಕರ್ಟನ್ಸು ಬರೋ ಕರ್ಟನ್ಸು ಪ್ರತಿಯೊಂದು ಎಲ್ಲ ಇದೆಲ್ಲ ಥ್ರೆಡ್ ವರ್ಕ್ ಹಾಳಾಗಿಬಿಡುತ್ತೆ, ಮಿಷಿನ್ಗೆ ಹಾಕೋಕ್ಕಾಗಲ್ಲ. ಮಿಕ್ಕಿದೆಲ್ಲ ನಾನು ಮಿಷಿನ್ಗೆ ಹಾಕಿದ್ದೆ ಇವತ್ತು. ಸೊ ಹಾಗಾಗಿ ಎಲ್ಲನೂ ತೆಗೆದು ಇವತ್ತೊಂದು ಸ್ವಲ್ಪ ಬಿಸಿಲಿತ್ತು, ಮೋಡ ಏನಿರಲಿಲ್ಲ. ಜೊತೆಗೆ ಅಷ್ಟೊಂದು ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಇನ್ನೇನೋ ಆಷಾಢ ಶುಕ್ರವಾರ ಸ್ಟಾರ್ಟ್ ಆಗ್ತಾಯಿದೆ. ಸೊ ಐ ಥಿಂಕ್ ಇನ್ನು 4 days ಇರ್ಬೋದು. ಇಬ್ಬರಿಗೂ ಸ್ನಾನ ಮಾಡಿಸಿ ಬಟ್ಟೆ ವಾಶ್ ಮಾಡೋಷ್ಟರಲ್ಲಿ ನೋಡಿ ಕರ್ಟನ್ಸ್ ಎಲ್ಲ ತೆಗೆದು ಇವತ್ತು ವಾಶ್ ಮಾಡಿದ್ದೀನಿ. ಕಸ ಗುಡಿಸ್ಬೇಕು, ಮನೆ ಕಸ, ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಹಿಂಗಿರುತ್ತೆ ಅಡುಗೆ ಮನೆ ಅಂದರೆ ಬೆಳಗ್ಗೆ ಎದ್ದು ವೆಜ್ ಪಲಾವ್ ಮಾಡೋಣ ಅಂತ. ಯಾಕೋ ನನಗೆ ಈಚಿ ಅನ್ನಿಸ್ತಾ ಇದೆ. ಗಂಜಿ ಕುಡ್ದಾಯಿತು, ಎಲ್ಲರೂ ಕುಡಿದ್ಬಿಟ್ವಿ ಇವತ್ತು ಬೇಗ ಬೇಗ. ಕರ್ಟನ್ಸ್ ಎಲ್ಲ ವಾಶ್ಗೆ ಹಾಕಿದ್ದೆ, ಒಣಗಾಕ್ದೆ. ಈಗ ತಿಂದಿದ್ದು ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಅಡುಗೆ ಮನೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ಸುಮಾರು ದಿನ ಆಗಿತ್ತು. ಎಲ್ಲ ತೆಗೆದು ಈಚೆಗೆ ಡಬ್ಬಗಳೆಲ್ಲ ತೆಗೆದು ಸೋಪ್ ಆಯಿಲ್ ಹಾಕಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಡೋರ್ಸ್ ಎಲ್ಲ ಫುಲ್ಲು ಜಿಡ್ಡು ಥರ ಫೀಲ್ ಆಗ್ತಾಯಿತ್ತು. ಕ್ಲೀನೇ ಮಾಡಿರಲಿಲ್ಲ, ಒಂದು ಅರೌಂಡ್ 2-3 ಮಂತ್ಸಿಂದ ಕ್ಲೀನ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಅಡುಗೆ ಮನೆ ಫುಲ್ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಅಮ್ಮ ಹಾಸ್ಪಿಟಲೈಸ್ ಆದರು, ನಾನು ಅಮ್ಮ ಹಾಸ್ಪಿಟಲ್ ಅಂತ ಓಡಾಡ್ಕೊಂಡೇ ಇದ್ಬಿಟ್ಟೆ. ಸೊ ಹಾಗಾಗಿ ಎಲ್ಲ ತೆಗ್ದಿದ್ದೀನಿ, ಒಡ್ಕೊಂಡು ಕೂತಿದ್ದೀನಿ. ಟೈಮ್ ಜಸ್ಟ್ ನಾವು 6:30 ಇವಾಗ. ಸೊ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ವೆಜ್ ಪಲಾವ್ ಆಯಿತು. ಸೊ ವೆಜ್ ಪಲಾವ್ ಆಯಿತು, ಡಬ್ಬಿ ರೆಡಿ ಆಯಿತು. ಅವನಿಗೆ ತಿನ್ನಕ್ಕೆ ಕೊಟ್ಟಿದ್ದೀನಿ. ಸೊ ನೋಡಿ ಸಿಂಪಲಾಗೆ ಮಾಡಿದ್ದೀನಿ, ಬೀನ್ಸ್ ಕ್ಯಾರೆಟ್ ಎಲ್ಲ ಹಾಕಿ ವೆಜ್ ಪಲಾವ್, ಪಚ್ಚಡಿ ರಾಯ್ತ. ವಿಡಿಯೋ ಮಾಡೋರಿಗೆ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋರಿಗೆ ಈ ಅನುಭವ ಆಗಿರುತ್ತೆ. ಏನಪ್ಪ ಅಂದರೆ ತಿಂಡಿ ಮಾಡುವಾಗ, ಬ್ರೇಕ್ಫಾಸ್ಟ್ ಮಾಡುವಾಗ ನಾನು ವಿಡಿಯೋ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಮೊಬೈಲ್ನ ಹಿಂಗೆ ಇಟ್ಬಿಟ್ಟು ವಿಡಿಯೋ ಆನೇ ಮಾಡಿಲ್ಲ, ಅದು ಕ್ಯಾಪ್ಚರೇ ಆಗಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗ, ಏನಮ್ಮ ಸ್ಪೆಷಲು, ಯಾಕಮ್ಮ ಇಷ್ಟೊಂದು ಕ್ಲೀನ್ ಮಾಡ್ತಾಯಿದ್ಯಾ, ಎಲ್ಲ ಉಜ್ಜಿ ತಿಕ್ಕಿ, ಏನಮ್ಮ ಯಾಕಮ್ಮ ಇವತ್ತು ಇಷ್ಟೊಂದು ಒಡ್ಕೊಂಡು ಕೂತಿದ್ಯಾ ಅಂತ ಪದೇ ಪದೇ ಕೇಳ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದೆ, ಚಂದೊಳ್ಳಿಯಾಗಿ ಇಟ್ಕೊಂಡಿದ್ದೀರಲ್ಲಪ್ಪ ಮನೇನ 3 monthಸಿಂದ, ಅದಕ್ಕೆ ಮಾಡೋ ಕೆಲಸ ಇಲ್ಲ, ನೀದೇ ಬರ್ತಾಯಿಲ್ಲ ನನಗೆ, ಅದಕ್ಕೆ ಉಜ್ಜಿ ತಿಕ್ಕಿ ಮಾಡ್ತಾಯಿದ್ದೀನಿ ಅಂತ. ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ಚೆನ್ನಾಗಿ ನೀರಲ್ಲಿ ಹಾಡಿರೋದ್ರಿಂದ ನೆಗಡಿ, ಶೀತ, ಕೆಮ್ಮು ಬ್ಯಾಕ್ ಟು ಬ್ಯಾಕ್. ಮೊದಲೇ ನನಗೆ 1 week ಬ್ಯಾಕ್ ಹುಷಾರು ತಪ್ಪಿದ್ದೆ. ಸೊ ಅದು ಮತ್ತೆ ಎತ್ತಾಗ್ತು. ಅವಾಗೇನೋ ಸಣ್ಣದ್ರಲ್ಲಿ ಆಗಿತ್ತು, ಬಟ್ ಇವಾಗಂತೂ ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಫುಲ್ಲು ಗಂಟ್ಲು ಕಟ್ಕೊಂಡು, ಮೂಗು ಕಟ್ಕೊಂಡು ಉಸಿರಾಡೋಕ್ಕೆ ಆಗ್ತಾ ಅಷ್ಟು ಕಫ ಬ್ಲಾಕ್ ಆಗಿತ್ತು ನನಗೆ. ಯಾಕಂದರೆ ಅರ್ಲಿಂದ ಮಾರ್ನಿಂಗ್ ಎದ್ದಿರ್ತೀನಿ, ಶೀತ, ತಣ್ಣೀರಲ್ಲಿ ಕೆಲಸ. ಸೊ ನಾವು ಅನ್ಕೋತೀವಿ ಬಟ್ ಮಾಡಲಿಲ್ಲ ಅಂದರೆ ನಮಗೆ ಸಮಾಧಾನನೇ ಆಗಲ್ಲ. ನಾನು ಫಿಕ್ಸ್ ಆಗಿಬಿಟ್ಟಿರ್ತೀನಿ, ಈ ಟೈಮ್ಗೆ ಇಷ್ಟು ಕೆಲಸ ಮುಗಿಸ್ಲೇಬೇಕು ಅಂತ. ನೋಡಿ ಫೈನಲ್ಲಾಗಿ ನಾನು ಅಡುಗೆ ಮನೇನ ಎಲ್ಲ ಕಲಕ ಅನ್ನೋ ಥರ ಒಂದು ಪಾತ್ರೆ ಇಲ್ದಿರ ನೀಟಾಗಿ ತೊಳೆದಿಟ್ಟಿದ್ದೆ. ನನ್ನ ಮಗನ ಕರೀತಾ ಇದ್ದೆ, ಬಂದು ತಿಂಡಿ ತಿಂದು ಪ್ಲೇಟ್ ಕೊಡು, ನಂಗೆ ಪದೇ ಪದೇ ಕ್ಲೀನ್ ಮಾಡೋಕ್ಕಾಗಲ್ಲ. ಅವಳು ಬರೋ ಅಷ್ಟರಲ್ಲಿ, ಅವಳಿನ್ನ ಟ್ಯೂಷನಿಂದ ಬಂದಿರಲಿಲ್ಲ, ಅವಳು ಬರೋ ಅಷ್ಟರಲ್ಲಿ ನಾನು ಕೆಲಸ ಮುಗಿಸ್ಬೇಕು ಬಾ ಅಂತ. ಅವನು ಓದ್ಕೋತಾ ಇದ್ದ, ಬರ್ತೀನಿ ಅಂತ. ಬಿಕಾಸ್ ಬೆಳಗ್ಗೆ ಎದ್ದು ಓಟ್ಸ್ ತಿಂದ್ಬಿಡ್ತಾನೆ, ಓಟ್ಸ್ ಮೀಲು. ಸೊ ಹಾಗಾಗಿ ಅವನಿಗೆ ಹೊಟ್ಟೆ ಹಸಿತಿರಲಿಲ್ಲ. ಅಷ್ಟರಲ್ಲಿ ಅವಳು ಸ್ಕೂಲಿಂದ ಬಂದು ಯೂನಿಫಾರ್ಮ್ ಹಾಕ್ಕೊಂಡು ಅವಳಿಗೂ ಕೂಡ ಜುಟ್ಟೆಲ್ಲ ಕಟ್ತಾ ಇದ್ದೀನಿ. ಅಡುಗೆ ಮನೆ ಕೆಲಸ ಏನೋ ಮುಗ್ದೋಯ್ತು, ಬಟ್ ಈ ರೂಮ್ಗೆ ಬಂದು ಡೋರ್
ತೆಗೆದ್ರೆ ಬ್ರಹ್ಮಾಂಡನೇ ನನ್ನ ಕಣ್ಣಿಗೆ ಕಾಣಿಸ್ಬಿಡ್ತು. ನಾನು ಎಲ್ಲ ಕೆಲಸ ಮುಗಿಸಿ ಬೇಗ ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಬಟ್ ಬಟ್ಟೆಗಳ ರಾಶಿ ನೋಡಿ ಎಲ್ಲ ಎಳೆದು ಗುಡ್ಡೆ ಹಾಕಿದ್ದಾರೆ. ಏನಪ್ಪ ಮಾಡೋದು ಅಂತ ಯೋಚನೆ ಬಂದ್ಬಿಡ್ತು. ನಾನು 15 ದಿನಕ್ಕೆ ಒಂದ್ಸಲಿ ಅಂದರೂ ನೀಟಾಗಿ ಎಲ್ಲ ಮಡಚಿ ಕೊಡವೆ ಇಟ್ಟಿರ್ತೀನಿ. ಬಟ್ ಎಲ್ಲನೂ ಕಚಪಿಚಿ ಒಂದು ಬಟ್ಟೆ ಎತ್ಕೊಳ್ಳೋಕ್ಕೋಗಿ ಎಲ್ಲ ಬಟ್ಟೆಗಳು ಕೊಡೋತಾರೆ. ಸೊ ನನಗಂತೂ ಅದು ಸೆಕ್ರಿಗೇಟ್ ಮಾಡಿ ಇಟ್ಟಿರ್ತೀನಿ. ಚಾರ್ವಿ ಬರ್ತಡೇನೆ ಬಟ್ಟೆಗಳೇ ಬೇರೆ, ವಿಕಾಸ್ ಬಟ್ಟೆಗಳೇ ಬೇರೆ ಅಂತ ಸೆಕ್ರಿಗೇಟ್ ಮಾಡಿಟ್ಟಿರ್ತೀನಿ. ಅಂಥದ್ರಲ್ಲೂ ಇಷ್ಟೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದಾರೆ. ಸೊ ಫಟ ಅಂತ ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಎಲ್ಲ ಮಡಚಿ ಒಂದು ಲೈನಿಗೆ ನೋಡಿ ಇವಾಗ ಎಲ್ಲ ಜೋಡಿಸಿ ಇಟ್ಬಿಟ್ಟು ನಂಬ್ತಿರೋ ಬಿಡ್ತಿರೋ ಇದೆಲ್ಲ ಹೊಲಿಸಿರೋ ಬ್ಲೌಸ್ಗಳು ಮತ್ತು ಡ್ರೆಸ್ಗಳು ಅದನ್ನು ಇನ್ನೂ ಬೇರೆ ಮಾಡಿಲ್ಲ. ಒಂದು ಮೂಟೆ ಇದೆ, ಒಂದು ಬ್ಯಾಗ್ ಫುಲ್ಲು ಇದೆ. ಜೊತೆಗೆ ನಾನು ಸೀರೆಗಳು ಒಂದೇನೆಂದರೆ ಈ ಸೀರೆ ಹುಚ್ಚು ನನಗೆ ಸ್ವಲ್ಪ ಜಾಸ್ತಿನೇ ಅನ್ಬೋದು. ಎಷ್ಟು ಸೀರೆ ಹೊಲಿಯೋಕ್ಕೆ ಕೊಡೋಕ್ಕಿದೆ ನೋಡಿ, ಎಲ್ಲನೂ ತೆಗೆದೆತ್ತಿಡ್ತಾ ಇದ್ದೀನಿ. 6ರಿಂದ 7 ಸೀರೆಗಳಿದ್ದಾವೆ. ಎಲ್ಲನೂ ಸತೀಶ್ ನೋಡಿದ್ರೆ ಮಾತ್ರ ಸರಿಗೆ ಹೋಗಿತಾರೆ, ಬುಕ್ ಮಾಡಿ ಯಾಕೆ ಹಿಂಗೆ ತರಿಸಿಕ್ಕಿದೆಯಾ ಅಂತ ಅಂದ್ಬಿಟ್ಟು. ಕಾಟನ್ ಸ್ಯಾರಿಗಳು ಸಿಂಪಲ್ ಸ್ಯಾರಿಗಳು, ಅಂಥ ಕಾಸ್ಟ್ಲಿ ಸ್ಯಾರಿಗಳಲ್ಲ. ಸೊ ಕೆಳಗಡೆ ಕೇರಮ್ ಬೋರ್ಡು ಅದು ಇದು ನನಗೆ ಮಂಚದ ಕೆಳಗೆ ಏನಾದ್ರು ಇಟ್ಟುಬಿಟ್ರೆ ಕೆಟ್ಟ ಕೋಪ ಬಂದುಬಿಡುತ್ತೆ. ಸೊ ಸರಿ ಬೈಕೊಂಡು ಇಬ್ರಿಗೂ ಎಲ್ಲನೂ ಅಂದರೆ ಇದೆಲ್ಲ ನನ್ನ ಕಾಟ್ ಸೆಟ್ಗಳು ಸ್ವಲ್ಪ ನಾನು ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ, ಸ್ಲೀವ್ಸ್ ಜಾಯಿನ್ ಮಾಡೋಕ್ಕೆ ಹೋಗೋಣ ಅಂತ. ಡ್ರೆಸ್ಸಿಂಗ್ ಟೇಬಲ್ ತೆಗೆದ್ರೆ ಸಾಕು ಎಲ್ಲ ಪುದಕ್ ಅಂತ ಉದುರೋಯ್ತಾಯಿತ್ತು. ಸೊ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡೋಣ, ಆರ್ಗನೈಸ್ ಮಾಡೋಣ, ಬೇಡದೇ ಇರೋದೆಲ್ಲ ಬಿಸಾಕೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಬೇಗ ಕೆಲಸಗಳನ್ನ ಚಕ ಅಂತ ಮುಗಿಸ್ತಾ ಇದ್ದೀನಿ. ಈ ನನ್ನ ಮಗಳೇನೆಂದರೆ ಆ ಖಾಲಿಯಾಗಿರೋ ಕ್ರೀಮು ಬಿಸಾಕಲ್ಲ, ಹಂಗೆ ಇಟ್ಟಿರ್ತಾಳೆ. ಸೊ ಇವತ್ತು ಫೈನಲಾಗಿ ಎಲ್ಲನೂ ಎತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿದೆ. ಒಂಥರ ಸಮಾಧಾನ ಆಯಿತು. ಎಷ್ಟು ಕಸ ಇತ್ತು ಗೊತ್ತಾ, ಅನ್ವಾಂಟೆಡ್ ಥಿಂಗ್ಸು ನಮ್ಮ ರೂಮ್ನಲ್ಲಿ. ಯಪ್ಪ ಮಂಚದ ಕೆಳಗಡೆನೇ ಅಷ್ಟೊಂದಿತ್ತು. ಸೊ ಎಲ್ಲನೂ ಏನೂ ಬಿಟ್ಟಿಲ್ಲ ಮಂಚದ ಕೆಳಗಡೆ. ಆ್ಯಕ್ಚುಲಿ ಮಂಚದ ಕೆಳಗೆ ಏನೂ ಇಡಲೂಬಾರ್ದು. ಸೊ ನೋಡಿ ಇಷ್ಟು ಬೇಡದರ ಖಾಲಿ ಆಗಿರೋದೆಲ್ಲ ಇಟ್ಕೊಂಡು ತುಂಬಿಕೊಂಡು ಈ ಮೂಲೆ ಅಂತೂ ಬಟ್ಟೆ ಅಂಗಡಿ ಆಗಿಬಿಟ್ಟಿತ್ತು. ಎಲ್ಲ ಖಾಲಿ ಮಾಡಿ ಎಲ್ಲ ಕಸ ಗುಡಿಸ್ತಾರೆ. ಒಂದು ನೀಟಾಗಿ ಮಾಪ್ ಮಾಡ್ಕೊಂಬಿಡೋಣ ಅಂತ. ಕಸ ನೀಟಾಗಿ ಹೊಡ್ಕೊಂಬಿಟ್ರೆ 5 ನಿಮಿಷ ಮನೆ ಮಾಪ್ ಮಾಡೋದು. ಇದಾಕ್ಬಿಟ್ಟು ಲೈಸಾಲ್ ಹಾಕ್ಬಿಟ್ಟು. ಸೊ ನಾನು ಯಾವಾಗಲೂ ಹಾಗೇನೆ ಬೇಗ ನೀಟಾಗಿ ಎಲ್ಲ ಬೇಡದೇ ಇರೋದೆಲ್ಲ ಎತ್ತಿಕ್ಬಿಟ್ಟು ಎಲ್ಲನೂ ಒಂದು ಕವರ್ಗೆ ಹಾಕ್ಬಿಟ್ಟು ಒಂದು ಕಡೆಯಿಂದ ನೀಟಾಗಿ ಮಾಪ್ ಮಾಡ್ಕೊಂಬಂದ್ಬಿಡ್ತೀನಿ. ನಾನು ತಿಂತೀನೋ ಬಿಡ್ತೀನೋ ಗೈಸ್, ನನಗೆ ಅಚ್ಚುಕಟ್ಟಾಗಿರಬೇಕು, ಒಂದು ನೀಟಾಗಿರಬೇಕು. ನೋಡಿ ಇಷ್ಟು ಕ್ಲೀನ್ ಮಾಡಿದ್ದೀನಿ ಇವತ್ತು. ರೂಮಂತೂ ಫುಲ್ ನೀಟ್ ಕ್ಲೀನ್, ಅಡುಗೆ ಮನೆಯೂ ಅಷ್ಟೇ ಕ್ಲೀನ್ ಆಯಿತು. ಇನ್ನು ಇಷ್ಟು ಸೀರೆಗಳಿದೆ, ಇದನ್ನೆಲ್ಲ ಹೊಲಿಯೋಕ್ಕೆ ಕೊಡಬೇಕು. ಅಷ್ಟರಲ್ಲಿ ಫ್ರೆಶ್ಶಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದು ಬಿಸಿ ನೀರು ಸ್ನಾನ. ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಪೂಜೆ ಮಾಡಬೇಕಲ್ಲ ಅಂತ ಮನೇಲಿ ಸಿಂಪಲ್ಲಾಗಿ ಧೂಪ ಎಲ್ಲ ಹಾಕಿ ಹೊಸ್ಲಿಗೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಪೂಜೆನ ಮಾಡಿದೆ. ಚಾರ್ವಿಗೆ ಇವತ್ತು ವ್ಯಾನ್ ಆ್ಯಕ್ಚುಲಿ ಸ್ವಲ್ಪ ಲೇಟು. ಸೊ ಅವಳು ಕೂಡ ಮನೇಲಿ ಇದ್ಲು. ಕರ್ಟನ್ಸ್ ಎಲ್ಲ ಬಿಚ್ಚಾಕಿದ್ದೀನಿ, ವಾಶ್ಗೆ ಹಾಕಿದ್ದೀನಿ, ಎಲ್ಲ ವಾಶ್ ಆಗಿದೆ. ಸ್ವಲ್ಪ ಹೊತ್ತು ಓದಿಸೋಣ ಅಂತ ಸೈನ್ಸ್ ತೊಗೊಂಬ ಇಲ್ಲಿ, ಯಾಕಂದರೆ ಅವಳಿಗೆ ಮಂತ್ಲಿ ಟೆಸ್ಟ್ ನಡೀತಾ ಇದೆ. ಎತ್ಕೊಂಬ ಇಲ್ಲಿ ಬೇಗ ಎತ್ಕೊಂಬ ಅಂತ ಕರಿತಾ ಇದ್ದೆ. ಇರಮ್ಮ ಬರ್ತೀನಿ ಇರಮ್ಮ ಅಂತ ಅಪ್ಪಿಸ್ಕೊಂಡು ಹೋಗ್ತಿದ್ಲು. ಏನಂದರೆ ವ್ಯಾನ್ ಬಂದುಬಿಡುತ್ತೆ ಅಮ್ಮ, ಇನ್ನೇನೋ ವ್ಯಾನ್ ಬಂದುಬಿಡುತ್ತೆ, ಇವಾಗ ಏನು ಕೇಳ್ತೀಯ ಅಂತ ರೀಸನ್ಸ್ ನೆಪ ಹುಡುಕ್ತಾಳೆ ಗೈಸ್ ಈ ವಯಸ್ಸಿಗೆ. ಬಾ ಬೇಗ ವಾಟ್ ಆರ್ ದ ಆಸಿಡ್ ಬೇಸ್ ಇಂಡಿಕೇಟರ್ಸ್? They are a chemical or natural indicator which their color changes and a visible color is a acid-basic solution. What happened when soap is applied to turmeric stain? The yellow turns to red and brown. This happens the indicator changing litmus paper into turmeric. As the noun, this changes the colors into acid bases. ಅಷ್ಟರಲ್ಲಿ ವ್ಯಾನ್ ಬಂತು. ಒಂದು ಸ್ವಲ್ಪ 5-6 ಕ್ವಶನ್ಸ್ ಹೇಳಿದ್ಲು ಅಷ್ಟೇ. ಅವಳ ಪಾಡಿಗೆ ಅವಳು ಸ್ಕೂಲ್ಗೆ ಹೋದ್ಲು. ನನ್ನ ಪಾಡಿಗೆ ನಾನು ಮಾರುತಿ ಟೆಂಪಲ್ಗೆ ಹೋಗೋಣ ಅಂತ ಬಂದೆ. ಯಾಕಂದರೆ ಇದು ಶನಿವಾರ ಆಗಿರೋದ್ರಿಂದ ಮಾರುತಿ ಟೆಂಪಲ್ಗೆ ನಾನು ಪ್ರತಿ ವಾರ ಎಳ್ಬತ್ತಿಗಳನ್ನ ಹಚ್ತಾ ಇದ್ದೀನಿ. ಸೊ ಸುಮಾರು ತಿಂಗಳಿಂದ ಹಚ್ತಾ ಇದ್ದೀನಿ. ನನಗಂತೂ ಕೆಟ್ಟ ಕಣ್ಣಿನ ದೃಷ್ಟಿ ಬೇಗ ತಗುಲುತ್ತೆ. ಇದ್ದಿದ್ದನ್ನು ಮಾತಾಡ್ತೀನಿ, ಇಲ್ದಿದ್ದು ಮಾತಾಡೋಲ್ಲ. ಸೊ ನೇರವಾಗಿ ಮಾತಾಡ್ತೀನಲ್ವಾ, ಅದಕ್ಕೋಸ್ಕರ ನನಗೆ ಜನಕ್ಕೆ ನನ್ನ ಕಂಡ್ರೆ ಆಗಲ್ಲ. ಸೊ ಎಳಬತ್ತಿ ಎಲ್ಲ ಅಂಟಿಸಿಟ್ಟು ಪಕ್ಕದಲ್ಲೇ ಶ್ರೀನಿವಾಸ ಮಂದಿರ ಅಲ್ಲೂ ಕೂಡ ಹೋಗ್ಬಿಟ್ಟು ಬಂದೆ. ಸೊ ಏನೋ ಒಂಥರ ಸಮಾಧಾನ ಆಗುತ್ತೆ ಬೆಳಗ್ಗೆ ಎದ್ದು ಹೋಗಿ ಬಂದರೆ, ದೇವಸ್ಥಾನಕ್ಕೆ ಹೋಗಿ ಬಂದರೆ. ಏನಪ್ಪ ಇದು
ವೆಜ್ ಪಲಾವ್ ಬದಲು ಇಡ್ಲಿ ಹಾಕ್ಕೊಂಡಿದ್ದಾಳೆ ಅಂತ ಥಿಂಕ್ ಮಾಡ್ತಾಯಿದ್ದೀರಾ? ವೆಜ್ ಪಲಾವ್ ಇದೆ ನೋಡಿ, ವೆಜ್ ಪಲಾವ್, ಅದಕ್ಕೆ ರಾಯ್ತ ಇರಲೇಬೇಕು. ರಾಯ್ತ ನಾನು ಅಂದಲ್ಲ ವೆಜ್ ಪಲಾವ್ ಮಾಡೋದು ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದು, ವೀಡಿಯೋ ಆನ್ ಮಾಡೋದು ಮರ್ತೋಗಿತ್ತು ಅಂತ. ಸೊ ರಾತ್ರಿ ಎಲ್ಲ ಸತೀಶ್ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಇವಾಗ ಬಂದು ಮಲ್ಕೊಂಡಿದ್ದಾರೆ. ಅವರು ವೆಜ್ ಪಲಾವ್, ಬಾತ್, ಚಿತ್ರಾನ್ನ ಅದೆಲ್ಲ ತಿನ್ನಲ್ಲ. ಅವರಿಲ್ಲ ಅಂತಲೇ ನಾನು ವೆಜ್ ಪಲಾವ್ನ ಮಾಡಿದಂಥದ್ದು. ನಂಗೆ ಬೇಡ ಇಡ್ಲಿ ತರಿಸ್ಕೊಡು ಅಂದರು. ಅವ್ರಿಗೆ ಕಣ್ಣು ಬಿಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಪಾಪ ಮಲ್ಕೊಳ್ಳಿ ಅಂತ ಅವ್ರಿಗೆ ಇಡ್ಲಿ ಕೊಟ್ಟು ಅವರು ಇಡ್ಲಿ ತಿಂದ ಮೇಲೆ ನಾನು ವೆಜ್ ಪಲಾವ್ ರಾಯ್ತ ಹಾಕ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ಚಟ್ನಿ ಮಿಕ್ಕಿತ್ತು, ಅದು ಕೂಡ ಹಾಕ್ಕೊಂಡಿದ್ದೀನಿ. ನಾ ತಿಂಡಿ ತಿಂದಾಗಲೇ 11 ಗಂಟೆಗೆ ಮಲ್ಕೊಂಡು ಫೋನ್ಗಳು ಟಾರ್ಚರ್ ಅವ್ರಿಗೆ. ಮಲ್ಕೊಂಡು ನಿದ್ದೆ ಮಾಡೋಕ್ಕೂ ಬಿಡಲ್ಲ. ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ. ಬಿಕಾಸ್ ಪಾರ್ಸಲ್ ಇತ್ತು, ಬಾತ್ ಪ್ಯಾಕಿಂಗ್ ಇತ್ತು. ಹಾಗಾಗಿ ಅಷ್ಟರಲ್ಲಿ ಯದು ಪಾಪು ಬಂದ. ಅವನಿಗೂ ಒಂದು ಇಡ್ಲಿ ತಿನ್ನಿಸ್ದೆ, ಅವನು ಇಡ್ಲಿ ತಿಂದ. ಬಟ್ ಸೈಲೆಂಟಾಗಿ ಇಬ್ಬರು ಆಟ ಆಡ್ತಾಯಿದ್ದೀವಿ. ಯಾಕಂದರೆ ನಾವೇನಾದರೂ ಸೌಂಡ್ ಮಾಡಿದ್ರೆ, ಮಾತಾಡಿದ್ರೆ ಸತೀಶ್ ಎದ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅವನಂತ ಇದ್ದ, ಆಂಟಿ ನಂದು ರೆಡ್ ಕಲರ್, ನಿಂದು ರೆಡ್ ಕಲರ್ ಅಂತ. ಅದಂತೂ ಗುಂಡು ಮನೆ ಗುಂಡು, ಅದು ಬಂದಿಲ್ಲ ನಮ್ಮ ಮನೆಗೆ ಅಂದರೆ ನೋಡಿ. ಸೈಲೆಂಟಾಗಿ ಆಟ ಆಡ್ತಾಯಿದ್ದೀವಿ. ಅವ್ರು ಎದ್ದೊಳ್ಬಾರ್ದು ಅಂತ. ಮಾಮ ಮಂಕಂಡೈತೆ ಅಂತ ಇದು ಮಾಡ್ತಾಯಿದ್ವಿ. ಸೊ ಏನೇ ಮಾಡಿದ್ರು ಅವ್ರ ಕಣ್ಣಿಗೆ ನಿದ್ದು ಬರಲ್ಲ. ಸೊ ಎದ್ದೇ ಬಿಟ್ಟರು. ಎಲ್ಲೋಗ್ತಾಯಿದ್ದೀವಿ ಅಂದರೆ ನನಗೆ ಸ್ವಲ್ಪ ಕಾಫದು ಸ್ಟ್ರಿಪ್ಸಿಲ್ಸ್ ತೊಗೊಬರೋಣ ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾಯಿದ್ದೀವಿ. ಓಕೆ ಯಾವ ಬೆಂಡೆಕಾಯಿ ತೊಂಡೆಕಾಯೋ ಹೇಳು. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಡಬ್ಬ ಬೆಲ್ಲ ಜಪ್ಪದಲ್ಲಿದೆ. ಇದು ಪಾಪು ಚಾಕಿ ಅಂತ ಇದ್ದ. ಅವ್ನಿಗೊಂದು ಚಾಕಿ, ನನಗೆ ಸ್ಟ್ರಿಪ್ಸಿಲ್ಸು ಈ ಥರದ್ದೆಲ್ಲ ತೊಗೊಂಡು ಅಪ್ಪನಿಗೆ ಮೊಬೈಲ್ನ ಕೊರಿಯರ್ ಮಾಡಬೇಕಾಗಿತ್ತು. ಅದನ್ನು ವಿಚಾರಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಅವ್ರಂದ್ರು ಬಸ್ಗೆ ಹಾಕ್ಬಿಡಿ ಮೇಡಮ್ ಅಂತ. ನಂಗೆ ಕೊಡಲ್ವಾ? ನಾನು ಮಾತ್ರೆ ತಗೊಂಡಿದ್ದೀನಿ ಗಂಟ್ಲು ನೋವಿಗೆ. ಮಾತ್ರೆ ತಿನ್ನಲ ನಾನು. ಚಾಕಿ ಕೊಡಲ್ವಾ? ಆಂಟಿ ಕೊಡಲ್ವಾ? ಯಾರು ಕೊಡ್ಸಿದ್ಯಾರು? ಥ್ಯಾಂಕ್ ಯು ಹೇಳ್ಬೇಕಲ್ಲ, ಲವ್ ಯು ಹೇಳ್ಬೇಕಲ್ಲ, ಹೇಳಲ್ವಾ? ಸುಂದ್ರ ಅಣ್ಣ ಖಾರ ಹಾಕಬೇಡಿ, ಅದು ರುಬ್ಬಿರೋ ಖಾರ ಹಾಕಬೇಡಿ. ಖಾರ ಬೇಡಪ್ಪ ನನಗೆ. ಹಿಂಗೆ ಬೇಕಾ ಖಾರ? ನೋ ಮುಟ್ಬಾರ್ದು ಅದೆಲ್ಲ. ಇಷ್ಟೊಂದು ನೆಗಡಿ ಕೆಮ್ಮಲಿ ಇದೆ. ಬಟ್ ಆದರೂ ಪಾನಿಪುರಿ ತಿಂತಾಯಿದ್ದೀವಿ. ಸತೀಶು ತಿಂತಾಯಿದ್ದಾರೆ. ಸೊ ಮನೆಗೆ ಬಂದು ಕೊಡಿ ಇಲ್ಲಿ ಮೊಬೈಲು ಅಂತ ಇಸ್ಕೊಂಡು ಇದನ್ನು ಎನ್ವಲಪ್ ಕವರ್ಗೆ ಹಾಕಿ ಬಸ್ಸಲ್ಲಿ ಕೊಡೋಣ. ಬಸ್ಸು ಮದ್ದೂರಿಗೆ ಹೆಂಗೂ ಹೋಗುತ್ತೆ. ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಅಮೌಂಟ್ ಏನಾದರೂ ಕೊಟ್ಟರೆ ಅವ್ರನ್ನ ಬಂದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೇಳು ಅಂತ ಹೇಳಿದ್ರು. ಕೊರಿಯರ್ ಮಾಡಿದ್ರೆ 2-3 ದಿನ ಆಗುತ್ತೆ ಹೋಗೋಕ್ಕೆ ಅಂತ. ಸರಿ, ಒಳ್ಳೆ ಐಡಿಯಾ, ಅವ್ರು ಕೊಟ್ಟಿದ್ದು ಒಳ್ಳೆ ಐಡಿಯಾ ಅಂತ ಅಂದ್ಬಿಟ್ಟು ಹಂಗೆ ಈಗ ಬಸ್ಗೆ ಹಾಕೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಮ್ಮ ಮನೆ ಹತ್ರ ಅಂತೂ ಪ್ರತಿದಿನ ಒಂದಿಷ್ಟು ಹಸುಗಳು ಬರ್ತವೆ. ಇದೊಂಥರ ಖುಷಿ ನನಗೆ. ಇವತ್ತಂತೂ ಒಂದು 2-3 ಜಾಸ್ತಿನೇ ಬಂದಿತ್ತು. ಬೀನ್ಸು, ಆಮೇಲೆ ಸೌತೆಕಾಯಿ, ಇವತ್ತು ಅವರೆಕಾಯಿ ಸಿಪ್ಪೆ ಇತ್ತು. ಗೋಡೌನಲ್ಲಿ ಕೆಲಸ ಇತ್ತು. ಆ್ಯಕ್ಚುಲಿ ಹುಡುಗರೆಲ್ಲರೂ ಒಂದು ಮೂಟೆ ತಂದಿದ್ರು ಅವರೆಕಾಯಿ, ಅದನ್ನೆಲ್ಲ ಬಿಡಿಸ್ತಾಯಿದ್ರು. ಸೊ ಹಸುಗಳೇನು ಮಾಡ್ತಾಯಿದ್ದಾವೆ ಅದೆಲ್ಲ ತಿಂತೈತೆ. ನಾನು ತಪ್ಪಿನ ಕೆಲಸ ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ ನನಗೆ. ಬಿಕಾಸ್ ನನಗೆ ಇಷ್ಟು ಶೀತ ಕೆಮ್ಮಾಯ್ತಲ್ಲ, ನೀರಲ್ಲಿ ಆಡಿ ಹರಳೆಣ್ಣೆ ಹಾಕ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಏನು ಮಾಡಿದೆ, ತುಂಬ ದಿನ ಆಗಿತ್ತು ಎಣ್ಣೆ ಅಪ್ಲೈ ಮಾಡಿ ಹೇರ್ಗೆ ಅಂದ್ಬಿಟ್ಟು ಸ್ಕ್ಯಾಲ್ಫ್ ಎಲ್ಲ ಚೆನ್ನಾಗಿ ಹರಳೆಣ್ಣೆನ ಬಿಸಿ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಹಚ್ಬಿಟ್ಟೆ. ಸೊ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ದೆ, ಹಚ್ಚಿಟ್ಬಿಟ್ಟೆ. ಸೊ ಹಚ್ಚಿಬಿಟ್ಟು ತಪ್ಪಿನ ಕೆಲಸ ಮಾಡಿದೆ. ಈಗ ನಾನು ಇಷ್ಟು ಸಫರ್ ಪಡೋಕ್ಕೆ ಅದೇ ಕಾರಣ. ಆಮೇಲೆ ಈ ಡೈಲಿ ವೆಸಲ್ಸ್ ಇದೆಲ್ಲ ತೊಳೆದಿರಲಿಲ್ಲ. ಆ್ಯಕ್ಚುಲಿ ಸ್ನಾನ ಮಾಡಿ ಕ್ಲೀನ್ ಮಾಡೋಣ ಅಂದ್ಕೊಂಡವಳು ಮಧ್ಯಾಹ್ನದಿಂದ ನಂಗೆ ಫ್ರೀನೇ ಆಗಲಿಲ್ಲ. ನೀವೇ ನೋಡಿದ್ರಿ ಎಷ್ಟೆಲ್ಲ ಕೆಲಸ ಇತ್ತು. ಆಮೇಲೆ ಈಚೆ ಕಡೆ ಹೋಗಿದ್ವಿ, ಆಮೇಲೆ ಮೊಬೈಲ್ ಕೊರಿಯರ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಫ್ರೀನೇ ಇರಲಿಲ್ಲ. ಬೆಳಗ್ಗೆ ಎಲ್ಲ ಅಡುಗೆ ಮನೆ, ರೂಮು, ಡ್ರೆಸ್ಸಿಂಗ್ ಟೇಬಲ್ ಇದೇ ಕ್ಲೀನಿಂಗ್.
ಈಗ ಮಧ್ಯಾಹ್ನ ಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಸಿಂಕೆಲ್ಲ ಕ್ಲೀನ್ ಮಾಡಿನೇ ನಾನು ಇದೆಲ್ಲ ತೊಳೆಯೋವಂಥದ್ದು, ದೇವ್ರ ಸಾಮಾನುಗಳನ್ನ ತೊಳೆಯೋವಂಥದ್ದು. ಹಾಗೆ ಯಾವುದೇ ಕಾರಣಕ್ಕೂ ತೊಳೆಯೋದೇ ಇಲ್ಲ. ಸೊ ನನ್ನಂತೂ ಕೆಲಸ ಮಾಡೋಕ್ಕೆ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ. ಯಾವುದೇ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡ್ತೀನಿ, ನಯ ನಾಜೂಕಿಂದ, ಜೊತೆಗೆ ಖುಷಿಯಿಂದ. ಬೈಕೊಂಡು ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಈ ಥರದ ಕೆಲಸಗಳೆಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಸೊ ನಾನು ಮಧ್ಯಾಹ್ನ ಏನೂ ಊಟ ತಿಂದಿರಲಿಲ್ಲ. ಬೆಳಗ್ಗೆ ತಿಂದಿದ್ದು ವೆಜ್ ಪಲಾವೇ ನನಗೆ ಯಾಕೋ ಜೀರ್ಣನೇ ಆಗಿರಲಿಲ್ಲ. ನನಗೆ ಏನಾಗಿದೆ ಅಂತಲೇ ಗೊತ್ತಿಲ್ಲ. ಒಂದ್ಸಲ ತೋರಿಸ್ಬೇಕು ಆಸ್ಪತ್ರೆಗೆ ಅನಿಸುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆಯಾ ಅಥವಾ ಏನು ಗೊತ್ತಾಗಲ್ಲ. ಹೊಟ್ಟೆ ಹಸಿವಲ್ಲ ಗೈಸ್. ಆಮೇಲೆ ಇನ್ ಟೈಮಿಗೆ ತಿನ್ನಲ್ಲ, ಅದೊಂದು ನಂದು. ಆಮೇಲೆ ಸರಿಗೆ ನಿದ್ದೆ ಮಾಡಲ್ಲ, ಮೇಯ್ನು ನಿದ್ರೆ ಬರೋಲ್ಲ. ಇದು ನಾನೇ ನನ್ನ ಹೆಲ್ತ್ನ ಹಾಳು ಮಾಡ್ಕೊತಾ ಇದ್ದೀನ ಅಂತ ಅನಿಸತ್ತೆ. ಸೊ ಕೆಲಸದ ಟೆನ್ಷನ್ ಏನೂ ಮಾಡೋಕ್ಕಾಗಲ್ಲ. ಜೊತೆಗೆ ಇಬ್ಬರು ಮಕ್ಕಳು ನೋಡ್ಕೋಬೇಕು. ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತೀರಾ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ನಂದೊಂಥರ ಸ್ಪೆಷಲ್, ನಿಮ್ಮೆಲ್ರಿಗೂ ಗೊತ್ತಲ್ವಾ. ಸೊ ಏನೂ ಮಾಡೋಕ್ಕಾಗಲ್ಲ. ನಾನು ಅದನ್ನೆಲ್ಲ ತೊಳಿತಾ ಇದ್ದೆ. ಅದರಲ್ಲಿ ಸತೀಶ್ ಏನೋ ಮಾತಾಡ್ತಾ ಇದ್ದಾರೆ ಆ್ಯಕ್ಚುಲಿ ಬಂದು, ಯಾಕೆ ಈಗ ಇದನ್ನೆಲ್ಲ ಉಜ್ಕ ಕೂತಿದೆಯಾ ಅಂತ. ನನಗೆ ಫ್ರೀ ಆಗಿದ್ದಾಗ, ನಂಗೆ ಟೈಮ್ ಇದ್ದಾಗ ಮಾಡ್ಕೊಂಬಿಡ್ಬೇಕು. ಎಲ್ಲನೂ ಒಂದೇ ದಿನ ಮಾಡ್ತೀನಿ ಅಂತಂದರೆ ಅದಾಗಲ್ಲ. ಇನ್ನೂ ಹುಷಾರು ತಪ್ಪು ಮಲ್ಕೊಂಬಿಡ್ತೀನಿ. ಸೊ ಅದನ್ನೆಲ್ಲ ತೊಳೆದು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ ಅದ್ರ ಪ್ಲೇಸ್ಗೆ ಅದನ್ನು ಇಟ್ಬಿಟ್ಟೆ. ಗಂಧ ಕುಂಕುಮ ಅರಿಶಿನ ಎಲ್ಲ ಇನ್ನು ಸೋಮವಾರ ಹಚ್ಕೊಳ್ಳೋಣ ಅಂತ ಹೇಳಿ ಈ ಮೂಲೆ ಸ್ಟ್ಯಾಂಡ್ ಅದು ತುಂಬ ಧೂಳು ಹಿಡ್ದೋಗಿತ್ತು. ಅಲ್ಲಿರೋ ವೆಸಲ್ಸು ಅದು ಇದು ಎಲ್ಲ ಅದನ್ನು ಕ್ಲೀನ್ ಮಾಡಿದೆ. ಈಗ ದೇವ್ರ ದೀಪಗಳ ಸಾಮಾನು ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಎತ್ಕೊಂಬಂದಿದ್ದೀನಿ. ನನಗೆ ಫ್ರೀ ಇದ್ದಾಗ, ಟೈಮ್ ಇದ್ದಾಗ. ಯಾಕಂದರೆ ಚಾರುಗೂ ಸಂಜೆನೂ ಟ್ಯೂಷನ್ ಇತ್ತು. ಅವಳು ಸಂಜೆ ಟ್ಯೂಷನ್ಗೆ ಹೋಗಿದ್ಲು. ಅವಳು ಬರೋಷ್ಟರಲ್ಲಿ ನಾನು ಈ ಥರದ್ದೆಲ್ಲ ಮಾಡ್ಕೊಂಬಿಡೋಣ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಟೈಮ್ ಇದ್ದಾಗ ನೀಟಾಗಿ ಎಲ್ಲ ಇವತ್ತು ದೇವರ ಮನೇನ ಡೀಪ್ ಕ್ಲೀನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ನೀಟಾಗಿ ನಾನು ಫಸ್ಟಿಗೆ ದೀಪಗಳೆಲ್ಲ ತೊಳೆದ್ಬಿಟ್ಟು ಪೀತಾಂಬರ ಮತ್ತು ಲೆಮನ್ ಸೋಡಾ ಅಂತ ಸಿಗುತ್ತೆ, ಅದನ್ನು ಹಾಕಿ ನೀಟಾಗಿ ಜಿಡ್ಡು ಹೋಗುತ್ತೆ. ಅದನ್ನೆಲ್ಲ ಹಾಕಿ ನೀಟಾಗಿ ಉಜ್ಜಿದ್ದಕ್ಕೆ ಎಲ್ಲ ಎತ್ತಿಕ್ಬಿಟ್ಟೆ. ಈ ಬತ್ತಿ ಹಾಕ್ಕೊಳ್ಳೋದೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ನನ್ನ ಮಗ ಅಮ್ಮ ಬಾಯಲ್ಲಿ ಟೇಸ್ಟ್ ಮಾಡು ಅಂತ ನುಪ್ಪಟ್ಟು ಮಸಾಲ ಮಾಡ್ಕೊಂಬಂದಿದ್ದಾನೆ ಕೆಳಗಡೆಯಿಂದ. ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಟೇಸ್ಟ್ ಮಾಡಮ್ಮ ಹೆಂಗಿದೆ ಅಂತ ಕೊಡ್ತಾಯಿದ್ದ. ಊಪ ಚೆನ್ನಾಗಿದೆ ಅಂದೆ. ಮತ್ತೆ ಸಂಜೆ ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಜುಟ್ಟೆಲ್ಲ ಕಟ್ಕೊಂಡು ಎಲ್ಲೋಗ್ತಾಯಿದ್ದೀನಿ. ನನ್ನ ಮಗ ಟಿ ವಿ ನೋಡ್ತಾ ಇದ್ದ. ನನ್ನ ಚಾರು ಇನ್ನೂ ಬಂದಿರಲಿಲ್ಲ. ಸೊ ಅವಳು ಬರೋಷ್ಟರಲ್ಲಿ ಅಂಗಡಿಗೆ ಹೋಗಿ ಬರೋಣ ಅಂತ ತುಂಬ ಎಕ್ಸೈಟೆಡ್, ತುಂಬ ಖುಷಿಯಿಂದ ಹೋಗ್ತಾ ಇದ್ದೀನಿ. ಬಿಕಾಸ್ ಎಲ್ರಿಗೂ ಗೊತ್ತಿತ್ತು ನಾನೇನೋ ಒಂದು ಥಿಂಗ್ಸ್ ತೊಗೋತಾ ಇದ್ದೆ, ಪರ್ಚೇಸ್ ಮಾಡ್ತಾಯಿದ್ದೆ. ಅದೇನು ಎತ್ತ ಅಂತ ಗೆಸ್ ಮಾಡಿ ಅಂತಲೂ ಕೂಡ ಹೇಳಿದ್ದೆ. ಏನು ತೊಗೊಂಡ್ರಿ ತೋರಿಸಿ ಸೀಸ್ ಅಂತಲೂ ಕೂಡ ಹೇಳ್ತಿದ್ರು ನಮ್ಮವರು. ಓಕೆ ಹಾಟ್ ವಾಟರ್ಗೆ ಮೇಡಮ್ ಹಾಕಬಾರ್ದು ಮುತ್ತು ಅಂದರೆ ಹೇಗಿದೆ ತೋರಿಸ್ತಾ ಇದ್ದೀನಿ ಲೈವಲ್ಲಿ. ನಾನು ಹಾಕೋಬೋದು, ಚಾರುನೂ ಹಾಕೋಬೋದು. ಪರ್ಲ್ ಹಾರ, ಶಾರ್ಟ್ ನೆಕ್ ಹಾರ ಹೇಗಿದೆ ಇವಾಗ ಕೊಟ್ಟಿರಿ? ಚೆನ್ನಾಗಿದೆಯಾ? ಇಷ್ಟ ಆಗಿದೆಯಾ? ಕಮೆಂಟಲ್ಲಿ ಹೇಳಿ. ಹಿಂದೆಗಡೆ ಅದಕ್ಕೆ ಟ್ಯಾಗನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ತುಂಬ ಕಷ್ಟಪಟ್ಟು ನನ್ನ ಸ್ವಂತ ದುಡ್ಡಲ್ಲಿ ಯಾರಾದರೂ ₹1 ಇಸ್ಕೊಳ್ಳೋದಿಲ್ಲ. ನನ್ನ ದುಡ್ಡಲ್ಲಿ ನನಗೆ ಅಂತ ಸೆಲ್ಫ್ ಪರ್ಫ್ಯೂಮ್ ಮಾಡ್ಕೊತಾ ಇದ್ದೆ. ಚಿನ್ನ ತಗೊಳ್ಳೋಕ್ಕೆ ಯಾವುದೇ ರೀತಿ ಒಕೇಶನ್ಸ್ ಬೇಕಾಗಿಲ್ಲ. ತೊಗೋಬೇಕು ಅನ್ನಿಸ್ದಾಗ ತೊಗೋಬೋದು. ನಾನು ಮಾಡೋಕ್ಕಾಗ ಅದು ₹3,400. ಬಟ್ ನಾನು ಇಸ್ಕೊಳ್ಳೋಷ್ಟರಲ್ಲಿ ಅದು ₹3,200 ಆಗಿತ್ತು. ₹200 ಕಮ್ಮಿಯಾಗಿತ್ತು. ಏನೂ ಮಾಡೋಕ್ಕಾಗಲ್ಲ. ನನ್ನ ಗ್ರಹಚಾರ, ನನ್ನ ಹಣೆ ಬರ ಸರಿ ಇರಲಿಲ್ಲ. ಅದು ₹3,400 ಥರ ಮಾಡಾಕ್ತೆ. ಈ ಕಮ್ಮಿ ಆಗುತ್ತೆ ಅನ್ನೋ ಐಡಿಯಾ ಇರಲಿಲ್ಲ. ನೆಟ್ ಕ್ಯಾಶ್ ಅಮೌಂಟ್ ಫುಲ್ಲು ಪೇ ಮಾಡಿ ಸರನ ಇಸ್ಕೊಂಡು ಬರ್ತಾಯಿದ್ದೀನಿ. ಹೇಗಿದೆ? ಇಷ್ಟ ಆಯಿತಾ ನಿಮ್ಮೆಲ್ರಿಗೂ? ನಾನು ಹಾಕೋಬೋದು, ಚಾರನೂ ಹಾಕೋಬೋದು. ಎಷ್ಟು ಗ್ರಾಮ್ ಇದೆ, ಏನು ಎತ್ತ ನೀವು ಕೇಳ್ತೀರಾ. ವಿತೌಟ್ ಪರ್ಲ್ ನೀವು ನೋಡ್ಬೋದು ಎಷ್ಟಿದೆ ವೆಯ್ಟ್ ಅಂತ ಹೇಳಿ. ವಾಟ್ಸ್ ಯುವರ್ ನೇಮ್? ಅನ್ಶು. ವಿಚ್ ಸ್ಟ್ಯಾಂಡರ್ಡ್? ಥರ್ಡ್ ಸ್ಟ್ಯಾಂಡರ್ಡ್. ಸ್ಕೂಲ್? ದಟ್ಕಳ್ಳಿ.
ನನಗೆ ಅದೇ ನೋಡೋಕ್ಕೆಲ್ಲ ಟೈಮ್ ಆಗುತ್ತೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಪಾಪ ಎಲ್ಲ ಹೋಗ್ಬೇಕಂತ ಬ್ಯುಸಿ. ಈಗ ನಮ್ಮ ಹತ್ರನೇ ಯಾರು ಸ್ಟಾಫ್ ಇಲ್ಲ, ನಾವು ಒಬ್ಬರೇ, ನಮ್ಮ ವೈಫ್. ಹೌದು. ಸೊ ಅವರು ಗೋಲ್ಡ್ ಮೆಲ್ಟಿಂಗ್ ವರ್ಕ್ ಇತ್ತು, ಅಲ್ಲಿ ಹೋಗಿದ್ದಾರೆ. ಯಾರಾದರೂ ಒಬ್ಬರನ್ನ ಇಟ್ಕೊಂಬಿಡಿ. ನಮ್ಮ ಇದರಲ್ಲಿ ನಂಬಿಕೆ ಬೇಕು. ಚೂರು ಹೆಚ್ಚು ಕಮ್ಮಿ ಅಡ್ವರ್ಟ್ ಮಾಡಿಬಿಟ್ರೆ ತುಂಬ ಇದಾಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು, ಬರ್ತೀನಿ. ಸೊ ಫೈನಲಿ ತೊಗೊಂಡು ಮನೆಗೆ ಬಂದೆ. ಬಟ್ ದೀಪಕ್ಕೆ ಬತ್ತಿ ಎಲ್ಲ ಹಾಕಿರಲಿಲ್ಲ, ಹಾಕೋಣ ಅಂತ ಕೂತ್ಕೊಂಡೆ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಗಿದ್ರೆ ಒಂದು ಸಪೋರ್ಟ್ ಮಾಡಿ. ಇನ್ನೂ ತುಂಬ ಕೆಲಸ ಇತ್ತು, ದೊಡ್ಡದೆಲ್ಲ ತೊಳಿಬೇಕಾಗಿತ್ತು, ಅದನ್ನು ನಾಳೆ ತೊಳ್ಕೊಳ್ಳೋಣ ಅಂತ ಹೇಳಿ ಈ ಕೆಲಸನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.